ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಈ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಿಜಕ್ಕೂ ಕೂಡ ನನಗೆ ಬೇಸರವಾಗ್ತಾ ಇದೆ. ಬಿಕಾಸ್ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂತೆ ನಾವು ಲಕ್ಷ್ಮಿಯನ್ನು ಕಳ್ಕೊಂಡಿದ್ದೀವಿ. ಬಹುದೊಡ್ಡ ಲಾಸ್ ಕನ್ನಡ ಚಿತ್ರರಂಗಕ್ಕೂ ಕೂಡ. ಖ್ಯಾತ ನಟಿ ಪದ್ಮಶ್ರೀ ಪುರಸ್ಕೃತರಾದಂತಹ ಸಾಹುಕಾರ್ ಜಾನಕಿಯವರು ನಮ್ಮನ್ನೆಲ್ಲ ಇವತ್ತು ಆಗಸ್ಟ್ 21 ವರಮಹಾಲಕ್ಷ್ಮಿಯ ಹಬ್ಬದ ದಿನದಂತೆ ನಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇರ್ತಾರೆ. ಚೆನ್ನೈನ ಹಾಸ್ಪಿಟಲ್ನಲ್ಲಿ ಸ್ವಲ್ಪ ದಿನಗಳ ಹಿಂದಿಂದನೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ನಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ. ಇಡೀ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಅಭಿಮಾನಿಗಳು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ ಸಿನಿಮಾ ರಂಗದವರೆಲ್ಲರೂ ಕೂಡ. ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡವರು 1950ರಲ್ಲಿ ಇವರ ಒಂದು ಸಿನಿ ಜರ್ನಿ ಅನ್ನುವಂಥದ್ದು ಆರಂಭ ಆಗುತ್ತೆ. ಬೆಳ್ಳಿ ತೆರೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಬೇಸಿಕಲಿ ರಂಗಭೂಮಿ ಕಲಾವಿದರು. ರಂಗಭೂಮಿಯಿಂದ ಅಲ್ಲಿ ಒಂದಷ್ಟು ಅನುಭವವನ್ನು ಪಡೆದುಕೊಂಡು ಅದಾದ ನಂತರ 1950ರಲ್ಲಿ ನಂದಮೂರಿ ತಾರಕ ರಾಮರಾವ್ ಅವರ ಜೊತೆಗೆ ನಟಿಸಿರುವಂತಹ ಸಿನಿಮಾ ಸಾಹುಕಾರ್ ಮೊದಲ ಸಿನಿಮಾ. ಸೊ ಆ ಸಿನಿಮಾ ಆದ ನಂತರ ಅವರಿಗೆ ಅದೇ ಹೆಸರು ಮುಖೇನ ಗುರುತು ಕೂಡ ಸಿಗುತ್ತೆ. ಅಂದರೆ ಆ ಬಿರುದು ಮುಖೇನ ಹೆಸರನ್ನು ಕರೆಯಲ್ಪಡಲಾಗುತ್ತೆ. ಸಾಹುಕಾರ್ ಜಾನಕಿ ಅಂತಲೇ ಅವರು ಖ್ಯಾತಿಯನ್ನು ಪಡೆದುಕೊಳ್ತಾರೆ. ಸರಿಸುಮಾರು 70ರ ದಶಕದಲ್ಲಿ 400 ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡಿರುವಂತಹ ಬಹುದೊಡ್ಡ ನಟಿ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂತೆ ಕೊನೆಯುಸಿರೆಳೆದಿರುವಂಥದ್ದು ಬಹುದೊಡ್ಡ ಆಘಾತವಾಗಿದೆ ಅವರ ಅಭಿಮಾನಿಗಳಿಗೂ. ಹಿರಿಯ ಜೀವಗಳು, ಕಲಾವಿದರು, ಸಿನಿರಂಗದವರು ಎಲ್ಲರೂ ಕೂಡ ಬೇಸರಗೊಂಡಿದ್ದಾರೆ, ಕಂಬನಿಯನ್ನು ಬಿಡಿತಾ ಇದ್ದಾರೆ. ಒಂದಷ್ಟು ದಿನಗಳಿಂದ ಅನಾರೋಗ್ಯದ ಪೀಡಿತರಾಗಿರ್ತಾರೆ, ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. 95 ವರ್ಷ ವಯಸ್ಸು. ಬಹುದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಬರೀ ಪದ್ಮಶ್ರೀ ಮಾತ್ರ ಅಲ್ಲ, ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಜಾನಕಿಯವರ ಮೂಲವನ್ನು ಎಲ್ಲಿಯವರು ಏನು ಎತ್ತ ಒಂದು ಸ್ವಲ್ಪ ಮೆಲುಕು ಹಾಕ್ತಾ ಹೋಗೋದಾದರೆ, ಪೋಷಕರ ಮೂಲ ಉಡುಪಿ ಆಗಿರುತ್ತೆ. ಆದರೆ ಜಾನಕಿ ಹುಟ್ಟಿ ಬೆಳೆದಿದ್ದೆಲ್ಲವೂ ಕೂಡ ಆಂಧ್ರ ಪ್ರದೇಶದಲ್ಲಿ. ಸಾಂಪ್ರದಾಯಿಕ ಸಂಗೀತ ಕಲಿತಿದ್ದಂಥದ್ದು ಸಾಹುಕಾರ್ ಜಾನಕಿಯವರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ವರ್ಷವೇ ಸಾಹುಕಾರ ಸ್ವಾತಂತ್ರ್ಯ ನಷ್ಟವಾಯಿತು. ಯಾಕಂತಂದರೆ ಆ ರೀತಿಯಾಗಿ ಹೇಳ್ಕೊಳ್ತಾರೆ. ಯಾಕಂತಂದರೆ 1947ರಲ್ಲಿ ಮದುವೆ ಆಗಿದ್ದಂತಹ ಜಾನಕಿಯವರಿಗೆ ಸಿನಿಮಾ ರಂಗದಲ್ಲಿ ವೃತ್ತಿ ಮುಂದುವರಿಸೋದಕ್ಕೆ ಪತಿಯಿಂದ ಸಹಕಾರ ಸಿಗೋದಿಲ್ಲ. ಹಾಗಂತ ಕೂಡ ಒಂದಷ್ಟು ಮೂಲಗಳ ಪ್ರಕಾರ ಸಿಕ್ಕಿರುವಂತಹ ಮಾಹಿತಿ. ಹಾಗಿದ್ರೂ ಕೂಡ ಅವರು ಮದುವೆಯ ನಂತರವೂ ಕೂಡ ಕೆಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿ ಜನರ ಮೆಚ್ಚುಗೆಯನ್ನು ಪಡೆದುಕೊಂಡಿರ್ತಾರೆ. ಆಫ್ಟರ್ ಮ್ಯಾರೇಜ್ ಅವರಿಗೆ ಯಾವುದೇ ರೀತಿಯಾದಂಥ ನಟನೆ ಮಾಡೋದಕ್ಕೆ ಅಂದರೆ ಆ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇರೋದಿಲ್ಲ. ಬಟ್ ಆದರೂ ಕೂಡ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಎಲ್ಲರ ಅಚ್ಚುಮೆಚ್ಚಿನ ನಟಿಯಾಗಿ, ಖ್ಯಾತ ನಟಿಯಾಗಿ ಹೆಸರನ್ನು ಮಾಡಿರುವಂಥದ್ದು. ಮತ್ತು 70ರ ದಶಕದಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ 400 ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ. ತೆಲುಗು, ತಮಿಳು, ಕನ್ನಡ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಇನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋದಾದರೆ ಶಬ್ದವೇದಿ ಹಾಗೆ ಒಂದೇ ಗುರಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜ್ಕುಮಾರ್ ಅವರ ಜೊತೆಗೆ. ಮತ್ತು ಪುನೀತ್ ಜೊತೆಗೆ ಅಭಿ ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಶಂಕರ್ನಾಗ್ ಅವರ ಗೀತಾ ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಕುಲಪುತ್ರ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕನ್ನಡದಲ್ಲೂ ಕೂಡ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡಿರುವಂತಹ ಮಹಾನಟಿ ಇವರಾಗಿರ್ತಾರೆ. ಇನ್ನು ಈ ಹಿರಿಯ ಜೀವ ನಮ್ಮೆಲ್ಲರನ್ನ ಅಗಲಿದಂತಹ ಒಂದು ಸುದ್ದಿಯನ್ನು ಕೇಳಿ ಸಿನಿರಂಗದ ಅನೇಕ ಗಣ್ಯರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರೊಂದಿಗೆ ನಟನೆಯನ್ನು ಮಾಡಿರುವಂತಹ ಕುಟುಂಬಸ್ಥರಾಗಿರ್ಬೋದು, ಸಾಹುಕಾರ್ ಜಾನಕಿಯವರ ಅಗಲಿಕೆಗೆ ನೊಂದು ಸಂತಾಪವನ್ನು ಸೂಚಿಸ್ತಾ ಇರುವಂಥದ್ದು. ಅಗಲಿದ ಹಿರಿಯ ನಟಿಯಾದಂತಹ ಸಾಹುಕಾರ್ ಜಾನಕಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಪ್ರಾರ್ಥಿಸೋಣ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.